ಬಹುಶಃ ಇವರು ಹಾಡಿರುವಂತಹ ಹಾಡುಗಳನ್ನ ಕೇಳದೇ ಇರುವವರ ಸಂಖ್ಯೆ ತೀರಾ ಕಮ್ಮಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ 48,000 ಹಾಡುಗಳನ್ನ ಹಾಡಿದ್ದಂತಹ ಗಾನ ಕೋಗಿಲೆ, ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿಯಮ್ಮ ವಿಧಿವಶರಾಗಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಹಾಡೋದನ್ನ ನಿಲ್ಲಿಸಿದ ವಯೋಸಹಜ ಕಾಯಿಲೆಗಳಿಂದ ಎಸ್ ಜಾನಕಿಯಮ್ಮ ಬಳಲ್ತಾ ಇದ್ರು. 88ನೇ ವಯಸ್ಸಿನಲ್ಲಿ ಗಾನ ಕೋಗಿಲೆ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎಸ್ ಜಾನಕಮ್ಮ ನಿಧನರಾಗಿದ್ದಾರೆ. ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಮ್ಮ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಜಾನಕಮ್ಮ ಬಳಲ್ತಾ ಇದ್ರು. ನಿನ್ನೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಎಸ್ ಜಾನಕಿಯಮ್ಮ ವಿಧಿವಶರಾಗಿದ್ದಾರೆ. ಸುಮಾರು 48,000 ಹಾಡುಗಳನ್ನ ಜಾನಕಿಯಮ್ಮ ಹಾಡಿದ್ದಾರೆ. ಜೊತೆಗೂ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಜಾನಕಮ್ಮ ಹಾಡಿದ್ದಾರೆ. 60 ವರ್ಷಗಳ ಕಾಲ ಸಂಗೀತಕ್ಕೆ ಸುದೀರ್ಘ ಸೇವೆಯನ್ನ ಸಲ್ಲಿಸಿದಂತಹ ಜಾನಕಿಯಮ್ಮ ವಿಧಿವಶರಾಗಿದ್ದಾರೆ. ಏಪ್ರಿಲ್ 23, 1938ರಂದು ಎಸ್ ಜಾನಕಿಯಮ್ಮ ಜನಿಸಿದ್ರು. ಸುಮಾರು 88 ವರ್ಷಗಳ ವಯಸ್ಸಾಗಿತ್ತು ಎಸ್ ಜಾನಕಿಯಮ್ಮ ಅವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ನಿನ್ನೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗಾನ ಕೋಗಿಲೆ ಎಸ್ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಭಾರತೀಯ ಸಂಗೀತ ಲೋಕದ ದಂತಕಥೆಯಾಗಿದ್ರು ಎಸ್ ಜಾನಕಿಯಮ್ಮ. ಇನ್ನು ಇವರ ನಿಧನಕ್ಕೆ ಚಿತ್ರರಂಗ, ಸಂಗೀತ ಕ್ಷೇತ್ರ ಹಾಗೂ ರಾಜಕೀಯ ಗಣ್ಯರು ಭಾವಪೂರ್ಣ ಸಂತಾಪವನ್ನ ಸೂಚಿಸಿದ್ದಾರೆ. ಹಲವು ನಟ ನಟಿಯರು ಇವರ ಅಗಲಿಕೆಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಅವರ ನಿಧನದ ಸುದ್ದಿ ಇಡೀ ದೇಶವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಸುಮಾರು 6 ದಶಕಗಳಿಗೂ ಅಂದ್ರೆ 60 ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮ ಅಪರೂಪದ ಕಂಠಸಿರಿಯಿಂದ ಕೋಟ್ಯಾಂತರ ಸಂಗೀತ ಪ್ರಿಯರ ಮನಗೆದ್ದಿದ್ದಂತಹ ಎಸ್ ಜಾನಕಿಯಮ್ಮ ಅವರ ಅಗಲಿಕೆಗೆ ಚಿತ್ರರಂಗ, ರಾಜಕೀಯ, ಸಂಗೀತ ಕ್ಷೇತ್ರದ ಗಣ್ಯರು, ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಭಾವಪೂರ್ಣ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಇವತ್ತು ಮೈಸೂರಿನಲ್ಲಿ ಎಸ್ ಜಾನಕಿಯಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.